ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇದೇ ರೀತಿಯಾಗಿ ಮುಂದುವರೆಯಲಿ. ನೋಡಿ, ವಿಡಿಯೋ ನೋಡುವಾಗ ದಯವಿಟ್ಟು ಒಂದು ಲೈಕ್ ಬಟನ್ನು ಹಾಗೂ ಕಮೆಂಟಲ್ಲಿ ಹೈಪ್ ಅಂತ ಬರುತ್ತೆ, ಆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡೋದು ಮರೆಯಬೇಡಿ. ಪಾರ್ಟ್ ಎ, ಮೈ ಡಿಯರ್ ಚಿಲ್ಡ್ರನ್, ಸೆಕೆಂಡ್ ಇಯರ್ PUC ಪಾರ್ಟ್ ಎ ಎಕನಾಮಿಕ್ಸ್ ನೋಡ್ತಾ ಹೋಗೋಣ. ಈಗ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಸ್ಟಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ದ ರೈಟ್ ಆನ್ಸರ್. ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ದ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಸ್ಟಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 2, ವೆನ್ TU ಈಸ್ ಕಾನ್ಸ್ಟೆಂಟ್ MU ಬಿಕಮ್ಸ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ಆನ್ಸರ್ ಈಸ್ 0. ನೋಡಿ ವಿದ್ಯಾರ್ಥಿಗಳೇ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲ, ಈ ವರ್ಷದೇ ಕ್ವಶನ್ ಪೇಪರ್ ಆಗಿರುತ್ತೆ. ನೋಡಿ, ಫಸ್ಟ್ ಇಂಟರ್ನಲ್ ಎಕ್ಸಾಮಿನೇಷನ್ ಜುಲೈ 2025. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ಯುವ ರಾಜಕುಮಾರ ಭವಿತ್, ಗಾಡ್ ಬ್ಲೆಸ್ ಯು. ಕ್ವಶನ್ ನಂಬರ್ 3, ದ ಶೇಪ್ ಆಫ್ ದಿ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ದಟ್ ರೈಟ್ ಆನ್ಸರ್ ಈಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೈ ಡಿಯರ್ ಚಿಲ್ಡ್ರನ್. ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಪ್ರಾಬ್ಲಮ್ ಆಫ್ ಚಾಯ್ಸ್ ಇಸ್ ದ ರೈಟ್ ಆನ್ಸರ್. Question number 5, as income increases the demand curve of normal goods shift towards a dash anta ide. That is right words is the right answer. In the long run of inputs or dash, that right answer is variable. ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ಅದನ್ನು ತಿದ್ದಿ, ಅದರ ಹಕ್ಕು ನಿಮಗಿದೆ. ಯು ಹ್ಯಾವ್ ರೈಟ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್ ದಟ್ ಯು ಕ್ಯಾನ್ ಪಾಸ್ ಮಿ ದ ಕಮೆಂಟ್ಸ್ ಇಫ್ ಆನ್ಸರ್ಸ್ ಆರ್ ರಾಂಗ್ ಆ್ಯಂಡ್ ಕರೆಕ್ಟ್ ಇಟ್. ಕ್ಲಿಯರ್. ಮ್ಯಾಚ್ ದ ಫಾಲೋಯಿಂಗ್. ಸೆಂಟ್ರಲಿ ಪ್ಲಾನ್ಡ್ ಎಕಾನಮಿ ಅಂದರೆ ಏನು ಅಂತ ಇದೆ. ದಟ್ ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ದಟ್ ಈಸ್ ಗವರ್ನಮೆಂಟ್ ಈಸ್ ದ ರೈಟ್ ಆನ್ಸರ್. SMC ಅಂತ ಇದೆ, ಅದಕ್ಕೆ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q, ದಟ್ ಈಸ್ ದ ರೈಟ್ ಆನ್ಸರ್. ಲೀನಿಯರ್ ಡಿಮ್ಯಾಂಡ್ ಕರ್ವ್, ರೈಟ್ ಆನ್ಸರ್ ಈಸ್ DPA ಮೈನಸ್ BP, ದಟ್ ಈಸ್ ದಿ ರೈಟ್ ಆನ್ಸರ್. ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ. ಈ ಪ್ರಶ್ನೆಯನ್ನು ಕಳಿಸಿಕೊಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಕಾಲೇಜಲ್ಲಿ ಕೊಟ್ಟಿದ್ದರೆ ಅದು ಕೂಡ ನಮಗೆ ಕಳುಹಿಸಿ ಕೊಡಬೇಕು ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಮೇಲ್ ID ALLINONE1PDF99@gmail.com ಆಗಿರುತ್ತೆ. ಆ ಒಂದು ಮೇಲ್ ಐಡಿಗೆ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟ ಬಹಳ ಹೆಲ್ಪ್ ಆಗುತ್ತೆ. ಸ್ಪೆಷಲ್ಲಾಗಿ ನಮಗೆ ಬೇಕಾಗಿರುವಂಥದ್ದು ಕನ್ನಡ ಮೀಡಿಯಮ್ಮು ಎಕನಾಮಿಕ್ಸು, ಕನ್ನಡ ಮೀಡಿಯಮ್ ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ. ಯಾಕಂದರೆ ಇಲ್ಲಿಯವರೆಗೂ ಯಾರು ಕೂಡ ನಮಗೆ ದ್ವಿತೀಯ PUC ವಿದ್ಯಾರ್ಥಿಗಳು ಎಲ್ಲ ಇಂಗ್ಲೀಷ್ ಮೀಡಿಯಮ್ಮೇ ಕಳಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಕನ್ನಡ ಮೀಡಿಯಮ್ ಇರುವಂಥ ವಿದ್ಯಾರ್ಥಿಗಳು ವಿಡಿಯೋವನ್ನು ನೋಡ್ತಾ ಇದ್ದರೆ ತಾವುಗಳು ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಕನ್ನಡ ಮೀಡಿಯಮ್ ಇದ್ದಾವೆ, ಆದರೆ ನಾವು ಒಂದು ವಾರದಿಂದ ಸತತವಾಗಿ ನಿಮಗೆ ಈ ವರ್ಷದ ಕ್ವಶನ್ ಪೇಪರ್ಗಳೇ ಅಪ್ಲೋಡನ್ನು ಮಾಡಿಕೊಡ್ತಾಯಿದ್ದೇವೆ. ಯಾಕಂದರೆ ದಿಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ಟೋಟಲಿ ಡಿಫರ್ ಫ್ರಮ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರೆಲ್ಲ ಇಂಗ್ಲೀಷಲ್ಲಿ ಬಹಳ 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 ವೆರಿ 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 ವೀಕ್ ಇದ್ದೀರೋ, ಆಯಿತಾ, ದೋಸ್ ಹು ಆಲ್ರೆಡಿ ಡಿಸೈಡೆಡ್ ಐ ವಿಲ್ ಫೇಲ್ ಇನ್ ಯೂನಿಟ್ ಟೆಸ್ಟ್ 1 ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಲು ಬಹಳ ಸರಿಯಾದ ಪ್ಲಾಟ್ಫಾರ್ಮ್ ಆಗಿದೆ. ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಇಂಗ್ಲೀಷ್ ಗ್ರಾಮರ್ ಲಿಂಕ್ಸ್ಗಳನ್ನು ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ವಿಡಿಯೋ ವಾಚ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತಿಳಿಲಿಲ್ಲ ಅಂದರೆ ತಾವುಗಳು ಮತ್ತೊಮ್ಮೆ ನನಗೆ ಕಮೆಂಟ್ ಮಾಡಿದರೆ ಐ ವಿಲ್ ಫೈಂಡ್ ಸಮ್ ಸೊಲ್ಯೂಷನ್ ಫಾರ್ ಯು. ಧನ್ಯವಾದಗಳು. ಆಲ್ ದ ಬೆಸ್ಟ್.